ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರ ಸಾಹಿತಿ ಲಿಂಗೈಕ್ಯ ಶ್ರೀ ಚಂದ್ರಕಾಂತ್ ಕರ್ದಾಳಿ ಬದುಕು ಬರಹ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣ ದೇಶಮುಖ್ ಬಡಾಮನೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಗಿದೆ। ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಸಿದ್ದಪ್ಪ ಹೊಟ್ಟಿ ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಯಾದಗಿರಿ ಅಧ್ಯಕ್ಷತೆ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ, ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರ, ಮುಖ್ಯ ಅತಿಥಿಗಳು ಸಿದ್ದಲಿಂಗಣ್ಣ ಆಯನಗುಂದಿ, ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರ ಶಿವಪ್ರಸಾದ್ ಕರ್ದಾಳಿ, ಬಿಆರ್ಪಿ ಶಹಾಪುರ, ಗೌರವ ಉಪಸ್ಥಿತಿ ಡಾಕ್ಟರ್ ದೇವೇಂದ್ರಪ್ಪ ಹಡಪದ್ ಅಧ್ಯಕ್ಷರು ಸಗರ ವಲಯ ಮತ್ತು ಇನ್ನಿತರರು ಈ ಕಾರ್ಯಕ್ರಮದ ಕವಿಗೋಷ್ಠಿಯಲ್ಲಿ ಹಾಜರಿದ್ದರು। ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಯುವಕರು ಯುವತಿಯರು ಪಾಲ್ಗೊಂಡಿದ್ದರು। ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು। ಸಂಗಮೇಶ್ ಕುಮಾರ್, RJ32 ಕನ್ನಡ ನ್ಯೂಸ್, ಶಹಾಪುರ। ಕಮಲದ ಹೂವೇ ಭೂಮಿ ಆಕಾಶ ಒಂದು ಮಾಡಿದ ಮಹಾಮಳೆಯೇ, ಹೆಸರಿನಲ್ಲಿ ಹುಟ್ಟಿ ಹರಳಿ ನಿಂತ ಕಮಲದ ಹೂವೇ, ಭೂಮಿ ಆಕಾಶ ಒಂದು ಮಾಡಿದ ಮಹಾಮಳೆಯೇ, ಹೆಸರಿನಲ್ಲಿ ಹುಟ್ಟಿ ಹರಳಿ ನಿಂತ ಕಮಲದ ಹೂವೇ, ಭೂಮಿ ಆಕಾಶ ಒಂದು ಮಾಡಿದ ಮಹಾಮಳೆಯೇ, ಸತ್ತು ಬಿದ್ದ ಜನರ ಎದ್ದು ಕೂಡಿಸಿದ ಸಂಜೀವಿನಿಯೇ, ಕುಡುಗು ಮಂಚು ಸಿಡಿಲಿನಲ್ಲಿ ಗರ್ಜಿಸಿದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಶಹಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನಮ್ಮ ಶಹಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಹಮ್ಮಿಕೊಂಡಿರುವಂತಹ ಮಕ್ಕಳ ಸಾಹಿತಿಯಾಗಿರುವ ಲಿಂಗೈಕ್ಯ ಶ್ರೀ ಚಂದ್ರಕಾಂತ್ ಕರ್ದಾಳಿ ಸರ್ ಅವರ ಬದುಕು ಬರಹದ ಕುರಿತು ವಿಚಾರ ಸಂಕಿರಣದ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಹಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಧಕ ಪದಾಧಿಕಾರಿಗಳಾಗಿರುವ ಗೌರವಾನ್ವಿತ ಶ್ರೀ ರಂಗನಾಥ್ ದೊರೆ ಸರ್ ಮತ್ತು ಶ್ರೀ ಸುರೇಶ್ ಬಾಬು ಹಣೆ ಸರ್ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ। ಅವರಿಗೆ ಮತ್ತೊಮ್ಮೆ ಜೋರ